ಒಂದು ದಿನ ಎಲ್ಲಾ ಡ್ರೈವರ್ಸ್ ಅವ್ರ ಕೆಲಸ ಮಾಡೋದೇನಾದ್ರೂ ನಿಲ್ಸ್ಬಿಟ್ರೆ ಇಡೀ ಸಮಾಜವೇ ನಿಂತು ಬಿಡುತ್ತೆ. ಅದೇ ತರ ಸೇಫ್ ಆಗಿ ನಿಮ್ಮ ಜಾಗಕ್ಕೆ ನೀವು ರೀಚ್ ಆಗ್ತಾ ಇದೀರಂದ್ರೆ ಅದ್ರ ಹಿಂದೆ ಒಬ್ಬ ಚಾಲಕನ ತ್ಯಾಗ ಇರುತ್ತೆ. ಅವರು ಸ್ಟೇರಿಂಗ್ ವೀಲ್ ಇಟ್ಕೊಂಡಿರೋರು ಅವರನ್ನ ಜೀವನ ಕಂಟ್ರೋಲ್ ಮಾಡ್ತಿರಲ್ಲ, ಜೀವನನೇ ಅವರನ್ನ ಟೆಸ್ಟ್ ಮಾಡ್ತಾ ಇರುತ್ತೆ. ರೋಡ್ ಎಷ್ಟೇ ಟ್ರಾಫಿಕ್ ಆಗಿದ್ರು ಇವ್ರ ಮೈಂಡ್ ಫುಲ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಏನೇ ಕಷ್ಟ ಬರ್ಲಿ ಆಟೋ ಡ್ರೈವರ್ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಕ್ಯಾಬ್ ಡ್ರೈವರ್ ಜಾಸ್ತಿ ಯೋಚನೆ ಮಾಡೋದಿಲ್ಲ, ಡೆಲಿವರಿ ಬಾಯ್ ಟೈರ್ಡ್ ಆದ್ರೆ ವರ್ಕ್ ಸ್ಟಾಪ್ ಮಾಡೋದಿಲ್ಲ. ಯಾಕೆ ಅಂದ್ರೆ ಇವರು ವರ್ಕ್ ಸ್ಟಾಪ್ ಮಾಡಿದ್ರೆ ಇಡೀ ಅವರ ಫ್ಯಾಮಿಲಿ ಜೀವನ ಸ್ಟಾಪ್ ಆಗುತ್ತೆ. ಮಳೆ, ಬಿಸಿಲು, ರೋಡ್ಸ್ ಸರಿ ಇರಲ್ಲ, ವೆಹಿಕಲ್ ಹಾರನ್ ಸೌಂಡ್, EMI ರಿಕವರಿ ಏಜೆಂಟ್ಸ್, ಕಸ್ಟಮರ್ ಕೋಪ, ಕೇರ್ಲೆಸ್ ಮಾತುಗಳು ಕೇಳಿ ಕೇಳಿ ಸಾಕಾಗೋಗಿರುತ್ತೆ. ಆದ್ರೂ ಅವ್ರ ತಾಳ್ಮೆನ ಕಳ್ಕೊಳ್ಳೋದಿಲ್ಲ. ಮನೆಯಲ್ಲಿ ಅವ್ರ ಫ್ಯಾಮಿಲಿ ಮಲಗಿದ್ರು ಇವರು ರಾತ್ರಿ 12 ಗಂಟೆ ಆದ್ರೂ ಕೆಲಸ ಮಾಡ್ತಾ ಇರ್ತಾರೆ. ಇವರು ಯಾವ ಸಿನಿಮಾದಲ್ಲೂ ಹೀರೋ ಅಲ್ಲ, ಇವರನ್ನ ಯಾವ ಸ್ಟೇಜ್ ಮೇಲೆ ಕರೆದು ಅವಾರ್ಡ್ ರಿವಾರ್ಡ್ ಕೊಡೋದಿಲ್ಲ. ಆದ್ರೆ ಇವರು ನಿಜವಾದ ಹೀರೋ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿದಿನ ಸ್ಟಾರ್ಟ್ ಆಗದೆ ಇವರಿಂದ. ಮಕ್ಕಳು, ನಾವು, ಒಬ್ಬ ಪೇಷಂಟ್ ರೈಟ್ ಟೈಮ್ಗೆ ಸ್ಕೂಲ್, ಮನೆ, ಹಾಸ್ಪಿಟಲ್ ರೀಚ್ ಆಗ್ತಾ ಇದಾರೆ ಅಂದ್ರೆ ಅದು ನಮ್ಮ ಚಾಲಕರಿಂದ. ಅಂತವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ಅವಮಾನ ಮಾಡೋದು ಯಾವುದೇ ಕಾರಣಕ್ಕೂ ಮಾಡ್ಬಿಡಿ. ಯಾಕಂದ್ರೆ ಅವ್ರಿಗೂ ಕುಟುಂಬ ಇರುತ್ತೆ, ಅವ್ರಿಗೂ ಕನ್ಸಿರುತ್ತೆ, ಅವ್ರಿಗೂ ನೋವಿರುತ್ತೆ. ಚಾಲಕರು ಕೇವಲ ವಾಹನ ಓಡಿಸೋ